ಎಲ್ಲಿದೆಯಾ? ಬರಲ್ಲ ಕೇಳಿ. ನಾನು ಇಲ್ಲಿಂದ ನೀನು ಕರೆಯೋದು. Hi guys, welcome back to our channel. Episode 2. Breakfast in time. What we have? ಆಮ್ಲೆಟ್. ಫಸ್ಟ್ ಆಮ್ಲೆಟ್ ತಿಂತಾನ. ಇದು ಬ್ರೆಡ್ ಆಮ್ಲೆಟ್ ತಿಂತ. ಟೀಯದು ಹಾಲಿಲ್ಲ. ಬ್ರೆಡ್. I don't like omelette. ತಿನ್ನು. ಇದ್ರ ಜೊತೆ ತಿನ್ನು. Any other option? Dinner is at night. No. This is the option. You don't have that one? No. What you got yesterday? The sweet one. Do like this. Keep it in between and put it away like sandwich. ಮಾಡೋ ಕೆಲಸ ಇಲ್ವಾ ಹೇಳು. See guys, I'm having only one breakfast. I'm missing that. Very simple. Skincare, girls ಏನು ಗೊತ್ತಾ, ಗರ್ಲ್ಸ್ ಇಲ್ಲ ಬಾಯ್ಸ್ ಕೂಡ. ಇಲ್ಲಿ ಯಾಕೋ ತೊದ್ಲಿ ಆಗಿದ್ದಾಳೆ ಸೇರಿಕೊಂಡು ಬಂದು. ಐ ಡೋಂಟ್ ನೋ ವೈ, ಬಟ್ ಯಾವಾಗಲೂ ಅಷ್ಟೇ ತೊದ್ಲು ಮಾತಾಡ್ತಾಳೆ. ನಾನು ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಇಟ್ಸ್ ವೆರಿ ಡಿಫಿಕಲ್ಟ್ ನನಗೆ ಈ ಥರ ವೆಕೇಷನಲ್ಲೆಲ್ಲ ಬಂದುಬಿಟ್ಟು ಮಾರ್ನಿಂಗ್ ಈ ಥರ ತೊಗೊಂಡು ಏನು ಮಾಡೋದಿಲ್ಲ. ಏನು ಮಾಡೋದಿಲ್ಲ. ನಾನು ಅಂದ್ಕೊಂಡಿದ್ದೆ ಶ್ರೀಲಂಕಾದಲ್ಲಿ ನಾನು ನಾನ್ ವೆಜ್ ತಿನ್ನಬಾರ್ದು ಅಂತ. ಇದನ್ನು ಎಗ್ ಬಟ್ ಏನು ಆಪ್ಷನ್ ಇದ್ದಾವೆ. ಇದು ತುಂಬ ಹಾರ್ಡ್ ಇರುತ್ತೆ, ತಿನ್ನೋಕ್ಕಾಗಲ್ಲ. ಅಂತಿಲ್ಲ. ಏನು ಮಾಡೋದು ಹೇಳಿ ಗಾಯ್ಸ್. See? Do this. ಕುಡಿಸಿದಾಗ ನೋಡಿದ ನಾವು ಶೀಟಾಗಿ ನೋ ಇದಿರ್ತದಲ್ಲ, ಇದು ಒಂಥರ ಅಡ್ವೆಂಚರ್ ಆಕ್ಟಿವಿಟಿ. You think yesterday it was for because ago? ಒಂದು ಸ್ಟೋರಿ ಇದೆ ಗಾಯ್ಸ್. ಸಿಂಪಲ್ ಹೇಳೋಕ್ಕೆ ಇಲ್ಲ, ಇಂಡಿಯನ್ ಬಂದರೆ ಹೇಳ್ತೀನಿ. ಚಟ್ನಿ ಟೇಸ್ಟ್ ಮಾಡಿ. Last at corner life because you know what, they also ಬ್ರೇಕ್ಫಾಸ್ಟಿಗೆ 1600 ರೂಪಾಯಿ. ನಾವು ತುಂಬ ಜಾಸ್ತಿ ಆಯಿತು, ಬೇಡ ಒಂದೇ ಕೊಡಿ ಅಂತ ಹೇಳಿದ್ವಿ. ಸೊ ಏನಾಗ್ತಾ ಇದೆ ಅಂತ ಹೇಳಿದರೆ, ಅವರು 1600 ರೂಪಾಯಿ ಕೊಟ್ಟರು ಬ್ರೇಕ್ಫಾಸ್ಟು. ಈಗ ಅವ್ರು ನಮ್ಮನ್ನು ನೋಡ್ಕೊಂಡು ನಗಾಡ್ತಾ ಇದ್ದಾರೆ. ಏನು ಬರಬೇಕಿದ್ದಾರೆ, ಒಂದೇ ಬ್ರೇಕ್ಫಾಸ್ಟ್ನ ಇಬ್ಬರು ಶೇರ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಇಟ್ಸ್ ಓಕೆ ಅಲ್ಲ, ದುಡ್ಡು ಉಳಿಸ್ಬೇಕು. ಈಗಿನ ಜನ್ರೇಷನ್ ದುಡ್ಡು ಉಳಿಸ್ತಾರೆ, ಮತ್ತೆ ಅವಾಗ ಉಳಿಸೋದು ನಮ್ಮದು ಕನಸು ಅಂತ ಇರುತ್ತೆ ಅಲ್ವಾ. ಆ ಕನಸಿಗೆ ನಾವೇನು ಎಚ್ಚರಿಕೆ ಇಲ್ಲ, ಅದು ಬೇರೆ ವಿಷಯ. ಬಟ್ ಹೇಳಬೇಕಲ್ಲ ಮುಂದಿಗೆ ಅದೇನು ಗೊತ್ತಿಲ್ಲ. ಶ್ರೀಲಂಕ ಗೊತ್ತಿಲ್ಲ. ಇದು ಮೈದಾದಲ್ಲಿ ಮಾಡಿದ್ದಾರೆ, ನಿನ್ನೆ ಅಕ್ಕಿ ಇತ್ತು. ಅಲ್ಲಿ ಮೈದಾ ಕಾಯ್ದ ಇದು ಆಟ ಚಪಾತಿ ಇತ್ತು. ಯಾವ ಚಪಾತಿ ತಪ್ಪ ರೊಟ್ಟಿ ಮಾಡ್ತಾರೆ. ಅದು ಮಧ್ಯ ಕಾಯಿ ಪುರಿ ಹಾಕ್ತಾರೆ. ನಾನು ಅಷ್ಟು ಅಕ್ಕಿಗೆ ಮಾಡ್ತಾರೆ, ಟೇಸ್ಟಿಯಾಗಿಲ್ಲ. ಫ್ರೂಟ್ಸ್ ಹಾಕಲ್ಲ, ಫ್ರೂಟ್ಸ್ ಮುಂಚೆ ಏನೇನೋ ಕಾಂಬಿನೇಷನ್ ತಿಂತೀನಿ, ಒಂದೇನೋ ಮಾಡೋಣ ಅಂತ ಹೇಳಿದ್ದೀನಿ. ಬಟನ್ ಮಾಡ್ಕೊಂಡು ಬಂದೈತೆ. ಯಾವ ಬಟನ್? No, little bit of butter, little bit of jam. 2 days upgrade ಇದು
ಮಾಡ್ತಿದ್ದೆ, ಕಟ್ ಮಾಡೋಣ ಇದು ಮಾಡೋಣ ಕಟ್ ಮಾಡ್ತಿದ್ದೆ ಮಾಡ್ತಿದ್ದೆ. ಥರ್ಡ್ ಡೇ ವಿ ಆರ್ ಬ್ರೋಕ್. ಬಟ್ ಇಲ್ಲಿ ನಮಗೆ ಟ್ರಾವೆಲಿಂಗ್ ತುಂಬ ಇತ್ತು. 40,000 ಕಡೆ ನಾವು ಟ್ರಾವೆಲಿಂಗ್ ಯೂಸ್ ಮಾಡ್ತೀವಿ. But so far, but just for 2 days. We are completely broke out. We don't have money. The thing is, how intelligent we are on the international debit card company. We don't have money to exchange Indian But currency. we have international credit card. Yeah, we have international credit card. ಅದರಲ್ಲೂ ಸ್ವಲ್ಪ ಬ್ಯಾಲೆನ್ಸ್ ಯೋಜನೆ ಮಾಡ್ತಕ್ಕಂಥದ್ದು. ಲಾಸ್ಟ್ ಡೇ ಆ್ಯಕ್ಚುಲಿ ನಾನು ಏನಿತ್ತು ಅಂದರೆ ಒನ್ ಡೇ ಆದರೂ ನನ್ನ ಲೈಫು ಲಕ್ಸುರಿ ಆಗಿರ್ಬೇಕು. ಇವತ್ತು ನಾನು ವೆಕೇಷನ್ ಲಕ್ಸುರಿ ಆಗಿರ್ಬೇಕು ಅಂತ ಹೇಳ್ತಿದ್ದೆ. ಇವನ್ ನಾವು ಲಂಡನ್ ಹೋದಾಗಲೂ ಅಷ್ಟೇ ಒಳ್ಳೆ ಕಾರಲ್ಲೆಲ್ಲ ಲಕ್ಸುರಿ ಕಾರಲ್ಲೆಲ್ಲ ಹೋಗ್ತಿದ್ದೆ. ಸೊ ಈ ಟೈಮಲ್ಲೂ ಅಷ್ಟೇ ಶ್ರೀಮಂತ Not ಜಾಸ್ತಿ ಆಗ್ತದೆ ತಿಂತಾರೆ ಮನದಾಳದ ನಿಮಗೆ ಅಂತ ಬಟರ್ ಮಾಡ್ಕೊಂಡು ನಾನೇ ತಿಂತೀನಿ. ಮನದಾಳದ ಮಾಧುರಿ ತುಂಬ ಶೇರ್ ಮಾಡೋಕ್ಕೆ ಇರ್ತಲ್ಲ. ಒಂದು ಫ್ಯಾನ್ಸ್ ಒಂದು ಎಷ್ಟು ಕರ್ರಗಾಗಿದೆ ನೀವು. ನೀನು ಇದ್ದಾನೆ ಕರೆದಿಲ್ಲ. ಬಟ್ ಮನೇಲೆಲ್ಲ ನನಗೆ ತುಂಬ ಕರ್ರಗಾಗಿದ್ದಾರೆ. ಅಲ್ಲಿ ನಮಗೆ ಹೋಗೋಕ್ಕೆ ಏನು ಗೊತ್ತಿಲ್ಲ ಗೈಸ್, ಮುಂದೆ ಫೋನ್ ಇಟ್ಬಿಟ್ಟು ಬೇಗ ಫೋನ್ ಮಾಡ್ತೀನಿ. ಸೊ ನನ್ನ ಫ್ಯಾನ್ಸ್ ಯಾರು ಮಾತಾಡ್ತಿರ್ತಾರೆ ಫೋನ್ ಇಟ್ಕೊಂಡು ಎದುರುಗಡೆ ಫೋನೇ ಮಾತಾಡೋಣ, ಡೈರೆಕ್ಟಾಗಿ ಮಾತಾಡಲ್ಲ. ಎದುರುಗಡೆ ಭಾಳ ಸಮಸ್ಯೆ. It's about angle only. Lighting. Lighting correct है. ಇದು ಅಂತ ಅಲ್ಲ, ಯಾವಾಗಲೂ ನಾನು ಬ್ಯೂಟಿಫುಲ್ ಆಗ್ತಾನೆ. Okay guys, I have to finish our cooking. Do you like some coffee too? ಕಾಫಿ ವಿತ್ ಮಿಲ್ಕ್. Okay, no coffee. Any other option? ಹಾಟ್ ವಾಟರ್. There is milk. ಮಿಲ್ಕಾ? ಕಾಫಿ ಇದೆಯಾ? See. Actually, I made this sushi. So I can give you that. Okay, it will be like this. Then go for ಬೆಳಿಗ್ಗೆ ಮುಂಚೆ ಪೂಸ್ ತುಂಬ ಆಗಲ್ಲ. ಇಲ್ಲ ಮಾಡಿ ಬ್ರೆಡ್ಡು ಅದ್ರ ಮೇಲೆ ಬಟರು, ಅದ್ರ ಮೇಲೆ ಜಾಮು, ಅದ್ರ ಮೇಲೆ ಮಿಲ್ಕ್ ಹಾಕೊಂಡು ತಿಂತಾಯಿದ್ದಾರೆ. ಹಚ್ಕೊಂಡು ತುಂಬ ವಿಯರ್ಡ್ ಕಾಂಬಿನೇಷನ್ಸ್ ಎಲ್ಲ ಟ್ರೈ ಮಾಡ್ತಾರೆ. ನಿಮ್ಮ ಥರ ಫಸ್ಟ್ ತಿಂದಿಲ್ಲ, ಫಸ್ಟ್ ಟ್ರೈ ಮಾಡಿಲ್ಲ. ಲೈಫಲ್ಲಿ ಟ್ರೈ ಮಾಡಿಬಿಡಿ. ಇಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ, ನಮ್ಗೆ ಇಷ್ಟ ಆಗಲ್ಲ. ನಾವು ಒಂಥರ ಮೂರು ವೆಜಿಟೇರಿಯನ್ಸ್ ಲೆಸ್ ಆಫ್ ನಾನ್ ವೆಜಿಟೇರಿಯನ್. ನನ್ನ ಲೈಫಿಗೆ ಕೊಟ್ಟು ಟ್ರೈ ಮಾಡಲ್ಲ ಗೈಸ್. ಅಂದರೆ ಚೆನ್ನಾಗಿರುತ್ತೆ ಬಟ್ ನಮಗೆ ಖಾರ ಇದ್ದರೆ ಏನಾದರೂ ತಿಂತೀನಿ ಗೈಸ್. ಲಾಟ್ ಆಫ್ ಕೊಕೊನಟ್ ಚಟ್ನಿ ನೀವು ತೋರಿಸಿದ್ದೀನಿ ಐ ಪ್ರಿಪೇರ್ ಅಂತ. ವೆರಿ ನೈಸ್ ಅಲ್ಲ. Once I go back to home, ನಾನು ತೋರಿಸ್ತೀನಿ ಹೇಗೆ ಮಾಡ್ತಾರೆ ಈ ಚಟ್ನಿ. ನಾನು ಹಿಡನ್ ಟ್ಯಾಲೆಂಟ್ ತೋರಿಸ್ತೀನಿ. ರಾತ್ರಿ ನನಗೆ ಊಟ ಆಗಲ್ಲ. You can have some, we'll see. ಸುಮ್ಮನೆ ಕಾಂಬ್ರೆ ಕೇಳ್ತಾರೆ. ರಾತ್ರಿ ಮುಂದೆ ಹೆಂಗೆ ಆಕ್ಟಿಂಗ್ ಮಾಡಬೇಕು ಅಂತ ಗೊತ್ತಿರ್ತಾರೆ. ಮಹಾನಟ ಮುಚ್ಚಿ ಶೀಟ್ ಮಹಾನು. ಈಗ ಆಮೇಲೆ ಹೋದ್ರೆ ಒಂದು ಎಷ್ಟು ಹೆಚ್ಚು ಬೆಳೆದಿದೆ. ಇದು ನಾವು ಶ್ರೀಲಂಕಾಕ್ಕೆ ಹೋದಾಗ ಮಾಡಿದ ಬ್ರೇಕ್ಫಾಸ್ಟು. ನಮಗೆ ಹೋಟೆಲಿಂದ ಫ್ರೀ ಬ್ರೇಕ್ಫಾಸ್ಟ್ ಇತ್ತು. ಫ್ರೀ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ವಿ ಹ್ಯಾವ್ ಟು ಪೇ.
ಆದರೆ ಹೋಟೆಲವರೇ ಕೊಡ್ತಾರೆ. 1600 ರುಪೀಸ್ ಕೊಟ್ಬಿಟ್ಟು ಈ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀವಿ. ಇವಂದು ನಾವು ಇಬ್ಬರು ಹೋಗಿದ್ರು ನಾವು ಒಂದೇ ಬ್ರೇಕ್ಫಾಸ್ಟ್ ತೊಗೊಂಡ್ವಿ. ಬಿಕಾಸ್ ನಮ್ದು ಆ್ಯಪಿಟೈಟ್ ತುಂಬ ಚಿಕ್ಕ ಇರೋದ್ರಿಂದ ನಾವಿಬ್ಬರು ತೊಗೊಂಡ್ರೆ ಖಾಲಿ ಮಾಡೋಕ್ಕಾಗಲ್ಲ. ಫಸ್ಟ್ ಸೆಕೆಂಡ್ ಥಿಂಗ್ ಇಟ್ ವಾಸ್ ವೆರಿ ಎಕ್ಸ್ಪೆನ್ಸಿವ್. 1600 ರುಪೀಸ್ ಕೊಟ್ಟು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ತುಂಬ ಕಾಸ್ಟ್ಲಿ ಅಂತ ಅನಿಸ್ತು ಪರ್ ಹೆಡು. ಸೊ ವಿ ಹ್ಯಾವ್ ಟೇಕನ್ ಒನ್ ಬ್ರೇಕ್ಫಾಸ್ಟ್. ಹೊರಗಡೆ ಎಲ್ಲಾದರೂ ಹೋಗಿ ಮಾಡ್ಬೋದಿತ್ತು ಬ್ರೇಕ್ಫಾಸ್ಟ್, ಬಟ್ ದ ಪ್ರಾಬ್ಲಮ್ ಇಸ್ ನಾವು ಹಿಲ್ಲಲ್ಲಿ ಏನು ಈ ಹೋಟೆಲ್ ಇದ್ದಿದ್ದು ಹಿಲ್ ಸ್ಟೇಷನಲ್ಲಿ. ಸೊ ನಾವು ಅಲ್ಲಿಂದ ಕೆಳಗಡೆ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ತುಂಬ ದೂರ ಆಗುತ್ತೆ ಅಂತ ಹೇಳ್ಬಿಟ್ಟು ವಿ ಚೋಸ್ ಟು ಡೂ ದ ಬ್ರೇಕ್ಫಾಸ್ಟ್ ಇನ್ ದ ಹೋಟೆಲ್. ಆಮೇಲೆ ಇನ್ನೊಂದೇನು ಇಂಟೆನ್ಷನ್ ಆಗಿತ್ತು ಅಂದರೆ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿದಾಗ ನಮಗೆ ಸಿಗುತ್ತೆ ಅಥೆಂಟಿಕ್ ಶ್ರೀಲಂಕನ್ ಫುಡ್. ನಮ್ಮ ಮೇನ್ ಇಂಟೆನ್ಷನ್ ಆಗಿತ್ತು ಅಥೆಂಟಿಕ್ಕಾಗಿ ಏನೆಲ್ಲ ಶ್ರೀಲಂಕನ್ ಸಿಗುತ್ತೆ ಅದನ್ನೆಲ್ಲ ಟ್ರೈ ಮಾಡೋಣ ಅಂತ. ಸೊ ಯಸ್ಟರ್ಡೇ ನಾವು ಎಲ್ಲಿ ಸ್ಟೇ ಮಾಡಿದ್ವಿ ಅಲ್ಲಿ ಕೂಡ ನಮಗೆ ಶ್ರೀಲಂಕನ್ ಬ್ರೇಕ್ಫಾಸ್ಟೇ ಇತ್ತು. ಅಲ್ಲಿ ಮಾತ್ರ ತುಂಬ ಚೆನ್ನಾಗಿತ್ತು. ಅದನ್ನು ಟೇಸ್ಟ್ ಮಾಡಿದ್ಮೇಲೆ ವಿ ಡಿಸೈಡೆಡ್ ನಾವು ಇಲ್ಲಿ ಇಷ್ಟನೇ ಇರ್ತೀವಿ, ಅಲ್ಲಿ ತನಕ ನಾವು ಶ್ರೀಲಂಕನ್ ಬ್ರೇಕ್ಫಾಸ್ಟೇ ತಿನ್ನಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಈ ಹೋಟೆಲಲ್ಲಿ ಕೂಡ ಶ್ರೀಲಂಕನ್ ಬ್ರೇಕ್ಫಾಸ್ಟೇ ಹೇಳಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಿನ್ನೆ ಅಷ್ಟು ಚೆನ್ನಾಗಿ ಬ್ರೇಕ್ಫಾಸ್ಟ್ನ ಇವ್ರು ಅರೇಂಜ್ ಮಾಡಿರಲಿಲ್ಲ. ಇವ್ರ ಬ್ರೇಕ್ಫಾಸ್ಟ್ ಇದ್ದಿದ್ದು ಬರೀ ಒಂದು ರೊಟ್ಟಿ ಅಂತ ಹೇಳಿದ್ರೆ ಇವರು ನಾವೇನು ಚಪಾತಿ ಮಾಡ್ತೀವಿ ಅದರಲ್ಲೇ ರೊಟ್ಟಿ ಥರ ಮಾಡ್ತಾರೆ. ನೀವಿಲ್ಲಿ ನೋಡ್ಬೋದು ಬ್ರೇಕ್ಫಾಸ್ಟ್ ಅವ್ರು ಕೊಟ್ಟಿದ್ರು ಸ್ವಲ್ಪ ಬಟರ್ ಜಾಮ್, ಫ್ರೂಟ್ಸ್ ಮತ್ತು ಒಂದು ಆಮ್ಲೆಟ್ ಬ್ರೆಡ್ ಆ್ಯಂಡ್ ಚಪಾತಿ. ಸೊ ಅಷ್ಟೇ ಇತ್ತು. ನೀಟಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನಾವು ಫುಲ್ ರೆಡಿಯಾಗಿ ಚೆಕ್ಔಟ್ ಆಗಬೇಕು. ಬಿಕಾಸ್ ನಮಗೆ ಇವಾಗ ಕ್ಯಾಂಡಿ ಟು ಎಲ್ಲ ಟ್ರೈನ್ ಇದೆ. ಸೊ ಇದು ನಮ್ಮ ಹೋಟೆಲ್ ವ್ಯೂ. ಹೊರಗಡೆ ಈ ಥರ ಕಾಣಿಸ್ತಾ ಇತ್ತು ವ್ಯೂ. ತುಂಬ ಚೆನ್ನಾಗಿತ್ತು ಸ್ಟೇ ಮಾತ್ರ. ಅಷ್ಟೇ, ಮತ್ತೆ ಸಿಗುವ. ಬಾಯ್ ಬಾಯ್.